ಹೌದಾ ಕುಮಾರಿ ರತ್ನ? ಅಪ್ಪ ರಾಜ್ಕುಮಾರಿ, ಏನ್ ಮಾಡ್ತಿದ್ಯಮ್ಮ? ಏನೂ ಇಲ್ಲಪ್ಪ, ಸಖೀರ್ ಜೊತೆ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷ. ನೀನ್ ಇಲ್ಲೇ ಹಾಯಾಗಿರು, ನಾನ್ ಬೇಟೆಗೆ ಹೋಗಿ ಬಂದ್ಬಿಡ್ತೀನಿ. ಅಪ್ಪ, ಬೇಟೆಗೆ ಹೋಗ್ತಾ ಇದ್ದೀರಾ? ನಾನು ಬರ್ತೀನಪ್ಪ. ಬೇಡಮ್ಮ, ಮೊದ್ಲೇ ಕಾಡು, ಹುಲಿ, ಚಿರತೆ, ಕರಡಿ ಇವುಗಳ ಕಾಟ, ಪ್ರಾಣಾಪಾಯ. ನೀನಿಲ್ಲೇ ಸಖೀರ್ ಜೊತೆ ಹಾಯಾಗಿರು, ನಾನು ಹೋಗಿ ಬಂದ್ಬಿಡ್ತೀನಿ. ನೀವಿರೋವಾಗ ನನಗೇನಪ್ಪ ಭಯ? ಅದು ಅಲ್ಲದೆ ಅಂತಃಪುರದಲ್ಲಿ ಇದ್ದು ನನಗೆ ತುಂಬಾ ಬೇಸರವಾಗಿದೆ. ಕಾಡ್ನಲ್ಲಿ ಓಡಾಡ್ಕೊಂಡು ಪ್ರಕೃತಿ ಸೌಂದರ್ಯ ನೋಡ್ಬೇಕು ಅನ್ನೋ ಆಸೆಯಾಗಿದೆ ಅಪ್ಪ. ನಾನು ಬರ್ತೀನಿ. ಕೂಡ್ದು, ನೀನು ಬರ್ಕೂಡ್ದು, ಇಲ್ಲ ಹಾಯಾಗಿರಮ್ಮ, ನಾನು ಹೋಗಿ ಬಂದ್ಬಿಡ್ತೀನಿ. ಸೇನಾಧಿಪತಿ, ರಾಜಕುಮಾರಿ ಅಂತಃಪುರದಿಂದ ಹೊರಗಡೆ ಹೋಗಲೇ ಕೂಡ್ದು. ಇದು ನನ್ನ ಕಟ್ಟಪ್ಪಣೆ. ಜಾಗ್ರತೆ. ನಾನು ಬೇಟೆಗೆ ಬರ್ತೀನಿ ಅಂದ್ರೆ ಅಪ್ಪ ಬೇಡ ಅನ್ಬಿಟ್ರು. ನೀವು ಹೋಗ್ಲೇಬೇಕಾ ರಾಜ್ಕುಮಾರಿ? ಸ್ವಲ್ಪ ಇರಿ. ಮಹಾರಾಜ ಹೇಳಿದ್ ಗೊತ್ತಾಯ್ತೇನಿಯ? ಅವ್ರು ನನಗೆ ಹೇಳಿಲ್ಲ, ಅವರು ನಿಮ್ಗೆ ಹೇಳಿದ್ದು. ನೀವು ಕೇಳಿ ನನಗೆ ಹೇಳಬೇಕು, ನಾನ್ ಕೇಳಿ ನನ್ನ ಬಾಲಕ್ ಹೇಳಬೇಕು. ಅದಲ್ವಾ ಮುಟ್ಟಾಳ? ರಾಜ್ಕುಮಾರಿ ಅಂತಃಪುರಾನ ಬಹಳ ಜಾಗರೂಕತೆಯಿಂದ ಕಾಯ್ಬೇಕು. ಒಂದು ನೊಣಾನ ಒಳಗಡೆ ಹೋಗ್ಕೂಡ್ದು, ಒಂದು ನೊಣಾನ ಹೊರಗಡೆ ಬರ್ಕೂಡ್ದು. ನೊಣ ಒಳಗಡೆ ಹೋಗ್ಕೂಡ್ದು, ನೊಣ ಹೊರಗಡೆ ಬರ್ಕೂಡ್ದು. ಏನೋ ಅದು? ನೊಣ ಒಳಗಡೆ ಹೋಗ್ತಿತ್ತು, ಹಿಡಿದು ಬಿಟ್ಟೆ. ಏನ್ ಮೂಗಿನೊಳಕ? ಅದಲ್ವಾ ಮುಟ್ಟಾಳ? ಅಂತಃಪುರದೊಳಗೆ ಯಾರು ಪ್ರವೇಶ ಮಾಡ್ಕೂಡ್ದು, ಒಳಗಡೆಯಿಂದ ಹೊರಗಡೆ ಯಾರು ಬರ್ಕೂಡ್ದು. ಅದು ಮನುಷ್ಯರು ಒಳಗಡೆ ಹೋಗ್ಕೂಡ್ದು, ಹೊರಗಡೆ ಬರ್ಕೂಡ್ದು, ಅಷ್ಟೇ ತಾನೆ? ಅದ್ಯಮ್ಮ ಯಾರಲ್ಲಿ? ರಾಜ್ಕುಮಾರಿ, ಮಹಾರಾಜರ ಅಪ್ಪಣೆ ಹಾಗೆ ಸೈನಿಕರೆಲ್ಲ ಅಂತಃಪುರ ಸುತ್ತಲೂ ಕಾವಲು ಕಾಯ್ತಿದ್ದಾರೆ. ಸೇನಾಧಿಪತಿ ಬಾಗಿಲಲ್ಲೇ ನಿಂತಿದ್ದಾನೆ. ಹಾಗಾದ್ರೆ ನಾವು ಕಾಡಿಗೆ ಹೋಗೋದು ಹೇಗೆ? ಬಾಯ್ಲಿ. ನಾನು ಎಲ್ಗಾದ್ರೂ ಹೋಗ್ತೀನಿ, ನೀನ್ ಅವಳ ಕೇಳೋದಿಕ್ಕೆ? ನಿಮ್ಮ ಅಜ್ಜಿ ಕಣೆ. ನಮ್ಮ ಅಜ್ಜಿನ? ನಾನ್ ನಿಮ್ಮ ಅತ್ತೆ. ನಮ್ಮ ಅತ್ತೆ ನಾ ಕತ್ತೆ. ನೀನ್ ಅವಳ ಕೇಳ. ನೀವು ನೀನ್ ಅವಳ ಕೇಳೋದಿಕ್ಕೆ ಕೋಳಿಕಲ್ಲ ಹಾಕ್ತೀನಿ ನೋಡು. ಅವನ ಮೇಲೆ ಅಕ್ಕೆ ಕೈ ಮಾಡ್ತೀಯ? ಅವನ್ಗೆ ನೋಡಿಯೋದು, ನಿನ್ಗೂ ಹೊಡಿತೀನಿ. ಏನಂದ್ರೆ ನಾನು ಚಾಮುಂಡೇರ ನಾಯಿ ತರ ಕಿತ್ತಾಡ್ತಿರಲ್ರೇ, ನಾಯಿ ತರ. ನಾವ್ ಹೆಂಗಾದ್ರೂ ಕಚ್ಚಾಡ್ತೀವಿ, ಅದನ್ ಕಳಕ್ ನೀನ್ ಯಾರು? ನಿನ್ ಕೆಲ್ಸ ನೀ ಸರಿಯಾಗಿ ಮಾಡು, ತಲೆ ಎಲ್ಲ ಆಡ್ಬೇಡ. ತಲೆಯಲ್ಲಿ ಹೊರಟೋದು ಬಾಯಿ. ನಿನ್ ಬಾಯಿ ಮಣ್ಣು ಹಾಕ. ಎಲ್ಲ ಇವಳ ಬಾಯಿ ಮಣ್ಣು ಹಾಕಲ್ವೇ? ಬೆಂಕಿ ಹಾಕಿ ಸುಡ್ತೀವಿ. ಏನಾದ್ರೂ ಮಾಡಿಸ್ಕೋ. ಬಾರೆ ಸಖಿ, ಉದ್ಯಾನವನಕ್ಕೆ ಹೋಗಿ ಆಟ ಆಡ್ಕೊಳ್ಳೋಣ. ಆಟ ಆಡೋ ವಯಸ್ಸು, ಜೂಟಾಟ ಆಡ್ತಾರಂತೆ. ಟೈ 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 ಅಂತ ಯಾಕೆ ಹೋಗ್ತಿದಾರೆ? ಕಿತ್ತಾಡ್ತಿದ್ರು ಇವ್ರೆ, ಜಗಳಾಡ್ತಿದ್ರು ಇವ್ರೆ. ಈಗ ನೋಡು, ಹೆಗಲ ಮೇಲೆ ಕೈ ಹಾಕೊಂಡು ಹೇಗೆ ಹೋಗ್ತಿದಾರೆ ಅಲ್ವಾ? ಏನೇ ಆಗ್ಲಿ, ರಾಜ್ಯದ ಮಹಾಸೇನಾಧಿಪತಿಗಳಾದ ನಿಮಗೆ ಅಂತಃಪುರದ ಏಕಸ್ಥ ಸ್ತ್ರೀಯರಿಂದ ಇಷ್ಟೊಂದು ಅವಮಾನ ಆಗಬಾರ್ದಾಗಿತ್ತು. ಅದು ಅವಮಾನ ಅಲ್ಲ ಕಣಯ್ಯ, ಅವಳು ನನಗ್ ಮಾಡಿದ ಪ್ರೇಮಾಯಣ. ಪ್ರೇಮಾಯಣ, ಈ ಪ್ರೇಮಾಯಣದ ಅನುಭವ ನನಗೂ ಆಯ್ತಲ್ಲ. ಏಯ್ ನಿಂದ್ರು, ನೀ ಯಾಕೆ ಬರ್ತೀಯ? ನಮ್ ಹಿಂದೆ ಬೆನ್ನ ಹತ್ತು ಬೇಕಾದಂಗ. ನಾವು ಬರೋದ್ರಾಗ ಮನೆಗೆ ಹೋಗಿ ರುಚಿ ರುಚಿ ಅಡಿಗೆ ಮಾಡು. ರುಚಿ ರುಚಿ ಅಡ್ಗೆ. ಅಣ್ಣ, ನನಗೊಂದು ಸಂದೇಹ ನೋಡು. ಏನಪ್ಪ? ಅಮ್ಮನಿಗೆ ಯಾಕೆ ಬಂದು ಜಿಂಕೆ ಮೇಲೆ ಆಸೆ? ಅಂದ್ರೆ ಜಿಂಕೆ ಮಾಂಸ ತಿನ್ಲಿಕ್ಕೇನು? ಅಮ್ಮ ಅಂತವಳಲ್ಲ, ಪ್ರಾಣಿಗಳಿರೋದು ಸಾಕೋದಕ್ಕೆ. ಅಂದ್ರೆ ನೀನ್ ಪ್ರಾಣಿ ಅಲ್ಲೇನು? ವಟ ವಟ ಮಾತಾಡ್ಬೇಡ. ನೋಡು, ಈ ಸ್ಥಳದಲ್ಲೇ ಜಿಂಕೆಗಳು ಬರೋದು. ಓಹೋ, ಇಲ್ಲೇನಾ? ಅಂದ್ರೆ ನಾ ಬಲಿ ಕಟ್ತೀನಿ, ನೀ ಮ್ಯಾಲ ಹತ್ತು. ನಡಿ. ಈ ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ರೆ ಎಷ್ಟೊಂದು ಆನಂದವಾಗುತ್ತೆ. ಪ್ರಕೃತಿ ಅಂದ್ರೆ ಏನ್ ಗೊತ್ತಾ? ಪ್ರ ಅಂದ್ರೆ ಹಿಂದಿಂತು, ಕೃತಿ ಅಂದ್ರೆ ಮಾಡಿದ ಕೆಲಸ ಅಂದ್ರೆ ಕರ್ಮ.
ಈ ಮರಗಿರಿಗಳೆಲ್ಲ ಏನ್ ಕರ್ಮ ಮಾಡಿದ್ದು ಏನು? ಅದೆಲ್ಲ ತತ್ವ ಹೇಳೋ ಜನರ ಅಭಿಪ್ರಾಯ, ನಮಗೇನ್ ಸಂಬಂಧ? ಇದನ್ನೆಲ್ಲ ನೋಡಿ ಸಂತೋಷ ಪಡೋದಷ್ಟೇ ನಮ್ ಕೆಲಸ. ಬನ್ನಿ ಹೋಗೋಣ. ಅದು ಇಲ್ವಲ್ಲ, ಎಲ್ಲಾದ್ರೂ ಹುಲಿ ಬಾಯಿ ಸಿಕ್ಕೊಂಡಿದ್ರೆ ಈಗ ಈ ಕಡೆ ಹೋಗ್ಲಿ, ನಾನು ನೋಡ್ಕೊಂಡ್ ಬರ್ತೀನಿ. ರಾಜಕುಮಾರಿ, ರಾಜಕುಮಾರಿ, ಜಿಂಕೆ ಬಿತ್ತಾ? ಜಿಂಕೆ ಬಿತ್ತು. ರಾಜಕುಮಾರಿ, ರಾಜಕುಮಾರಿ, ಸೌಖ್ಯನಾ? ಹಾ, ಬನ್ನಿ ಹೋಗೋಣ. ಬನ್ನಿ. ಬೆನ್ನು ಹಚ್ಚಿದ ಬೇತಾಳ ತರ ನೀನಾಕ್ ಹಿಂದೆ ಬರ್ತಿದ್ಯಾ? ಒಳ್ಳೆ ಶಿವ ಪೂಜೆಯಲ್ಲಿ ಕರಡಿ ಬಂದ ಹಾಗೆ ನಮ್ಮಿಬ್ಬರ ಮಧ್ಯೆ ನೀ ಯಾಕೆ ಬಂದೆ? ಏಯ್, ಇವರು ಮಾರ್ತಾಂಡಪುರದ ರಾಜಕುಮಾರಿ. ಇವ್ರ ಯೋಗ್ಯತೆಯನ್ನು, ನಿನ್ನ ಯೋಗ್ಯತೆಯನ್ನು? ನೀನು ಸೇವಕಿನ? ನಿನ್ನ ಯೋಗ್ಯತೆಯನ್ನು, ಅವ್ರ ಯೋಗ್ಯತೆಯನ್ನು? ಕಸ ಗುಡಿಸೋ ನೀನು ರಾಜಕುಮಾರಿ ಬೆನ್ ಹತ್ತಿದ್ಯಲ್ಲ, ಹೋಗೋಗ್. ಏಯ್, ದೂರ ನಿಲ್ಲು. ರಾಜಕುಮಾರಿ ಕೈ ಮುಟ್ಟಿದ್ರೆ ಮಹಾರಾಜರಿಗೆ ಹೇಳಿ ನೇಣು ಹಾಕ್ಸ್ತೀನಿ. ನನ್ನ ನೇಣು ಹಾಕೋವನು ಯಾವನೇ ಅವನು ಭೂಪತಿ? ನೀನ್ ನನ್ನ ನೇಣು ಹಾಕಿಸ್ತೀಯ? ನೀವ್ ಅರಮನೆಗೆ ಬನ್ನಿ, ಅಲ್ಲೇ ಮಾತಾಡೋಣ. ಒಂದ್ಮಲ ಹೋಗೋಣ. ಏಯ್, ಹೆಣ್ಣು ಹುಡುಗರ ಸಂಗಟ ಆಟ ಆಡ್ತೀಯ? ನಿಮ್ ತಾಯಿ ಹೇಳಿದ್ ಮರ್ತು ಬಿಟ್ಟೆ? ಅವ್ರಿಗೆ ಹೇಳಿ ಒದಿಸ್ತೀನಿ ನಡಿ. ಎಲ್ಲ ಇವನ ನನ್ನ ಹತ್ರ ಸೋತ ಅವಮಾನಕ್ಕೆ ಅಮ್ಮನ ಕೈಯಲ್ಲಿ ಒದಿಸ್ತೀಯ? ನಡಿ ನಡಿ. ಅಮ್ಮ, ಅಮ್ಮ, ನಿನ್ ಮಾತು ಕೇಳಿದೆ ಶಿವದಾಸ ಬಹಳ ತಪ್ಪು ಮಾಡ್ಲಿಕ್ಕತ್ತಾನ. ಏನಪ್ಪ, ಏನ್ ತಪ್ಪು ಮಾಡಿದೆ? ಅವ ಹೇಳಂಗಿಲ್ಲ, ನಾ ಹೇಳ್ತೀನಿ ಕೇಳ್ರಿ. ಮಾರ್ತಾಂಡಪುರದ ರಾಜಕುಮಾರಿ ಕೈ ಹಿಡಿದು ಅದು ಇದು ಏನೇನೋ ಮಾತಾಡ್ತಾನೆ. ಹೆಣ್ಣು ಹುಡುಗಿಯ ಕೈ ಹಿಡಿಯುವಷ್ಟು ಧೈರ್ಯ ಬಂತೆ ನಿನಗೆ? ಕಾಮ ಮದಗಳಿಂದ ಪ್ರಚೋದಿತನಾಗಿ ಮೋಹಕ್ಕೆ ಬಲಿಯಾದೆ. ಇದು ಮಹಾಪಾಪ, ಅಕ್ಷಮ್ಯ ಅಪರಾಧ. ಅಮ್ಮ, ನಾನು ಕಾಮಕ್ರೋಧಗಳಿಂದ ಅವಳ ಕೈ ಹಿಡಿಯಲಿಲ್ಲ. ರಾಜಕುಮಾರಿಯೇ ನನ್ನಲ್ಲಿ ಪ್ರೀತಿ ತೋರಿದಳು. ಪ್ರತಿಯಾಗಿ ನಾನು ಅವಳನ್ನು ಮೋಹಿಸಿದೆ.
ಮೋಹಕ್ಕೆ ಬಲಿಯಾದವನು ಶಿವಭಕ್ತನಲ್ಲ. ಕಾಮ ಕ್ರೋಧ ಮದ ಮಾತ್ಸರ್ಯಗಳನ್ನು ನಿರ್ಮೂಲ ಮಾಡಿಕೊಂಡು ಶಿವನ ಧ್ಯಾನ ಮಾಡುವವನೇ ಶಿವಭಕ್ತ. ಅಮ್ಮ, ನಾನು ಅವಳನ್ನು ಮನಸಾರ ಪ್ರೀತಿಸಿದ್ದೇನೆ. ಪ್ರೀತಿ ರಾಜಕುಮಾರಿ ಅವಳೆಲ್ಲಿ? ಕಾಡಿನಲ್ಲಿ ಗೆಡ್ಡೆಗೆಣಸುಗಳನ್ನು ತಿಂದುಕೊಂಡಿರೋ ನೀನೆಲ್ಲಿ? ಈ ಭ್ರಾಂತಿಯನ್ನು ಬಿಟ್ಟು ಬಿಡು. ಅಮ್ಮ, ಅವಳು ಸಿಗದೆ ಹೋದಲ್ಲಿ ನಾನು ಪ್ರಾಣ ಬಿಡಲಿಕ್ಕೂ ಸಿದ್ಧನಿದ್ದೇನೆ. ಆನೆಗೆ ಹಿಡಲಿಕ್ಕೆ ಆಡಿಗೆಲ ಶಕ್ತಿ. ಅಮ್ಮನ ಮಾತು ಕೇಳಿ ಬುದ್ಧಿವಂತನಾಗೋ. ದೇವಿ ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ. ಹೋಗಿ ಅವಳನ್ನೇ ಕೇಳು. ನಿನ್ನ ತಾಯಿ ನಾನಾಗಿದ್ದರೂ ನಾನು ನಿನ್ನನ್ನು ಒಪ್ಪಿಸಿದ್ದು ಆ ದೇವಿಗೆ. ಆ ದೇವಿ ನಿನ್ನನ್ನು ಬೇರೆಯಾರಿಗೂ ಒಪ್ಪಿಸಿ ಚೆನ್ನಾಗಿ ಸಾಕಿ ಬೆಳೆಸೋ ಹಾಗೆ ಮಾಡಿದ್ದಾಳೆ. ಮಾನಾಪಮಾನಗಳು ಆ ತಾಯಿಗೆ ಸೇರು. ಹೋಗಿ ಅವಳನ್ನೇ ಕೇಳಿಕೊ. ನನ್ನನ್ನು ಆಶೀರ್ವದಿಸಿ ಜಯಶಾಲಿಯಾಗಿ ಬಾ ಎಂದು ಹರಸು ತಾಯಿ. ನಿನ್ನ ಮನಸ್ಸಿನ ಇಚ್ಛೆ ಸತ್ಯವಾಗಿದ್ದರೆ ಆ ದೇವಿಯೇ ನಿನಗೆ ಒಳ್ಳೆಯದನ್ನು ಮಾಡುತ್ತಾಳೆ. ಹೋಗಿ ಬಾ. ಧನ್ಯೋಸ್ಮಿ. ತಾಯಿ, ಈ ನಿನ್ನ ಮಗನ ಇಚ್ಛೆಯನ್ನು ಪೂರ್ತಿ ಮಾಡು. ಅವಳು ನನ್ನನ್ನು ಪ್ರೀತಿಸಿದ್ದಾಳೆ, ನಾನೂ ಅವಳನ್ನು ಪ್ರೀತಿಸಿದ್ದೇನೆ. ನಾವಿಬ್ಬರೂ ಸತಿಪತಿಯರಾಗಿ ಇಬ್ಬರೂ ಜೊತೆಯಾಗಿ ಬಂದು ನಿನ್ನ ಪಾದ ಪೂಜೆ ಮಾಡಲು ಅನುಗ್ರಹಿಸಬೇಕು ದೇವಿ. ಓಂ ಮಹಾದೇವಿ, ಓಂ ಮಹಾದೇವಿ, ಓಂ ಮಹಾದೇವಿ, ಓಂ ಮಹಾದೇವಿ, ಓಂ. ಭಕ್ತ, ನಿನ್ನ ಶಿಷ್ಯನಾಗಿರೋ ಈ ಮಂತ್ರವಾದಿಯನ್ನು ನಿನ್ನ ಸಹಾಯಕನನ್ನಾಗಿ ತೆಗೆದುಕೊಂಡು ನಿನ್ನ ಕೆಲಸವನ್ನು ಸಾಧಿಸಿಕೊ. ಶುಭವಾಗಲಿ. ತಾಯಿಯ ಅನುಜ್ಞೆಯಾಗಿದೆ. ನೀನು ಈಗ ನನಗೆ ಸಹಾಯ ಮಾಡಲೇಬೇಕು. ದೊಡ್ಡ ಮನಸ್ಸು ಮಾಡಿ ನನ್ನ ಕಾರ್ಯ ನೆರವೇರಿಸಿಕೊಡು. ತಾಯಿಯ ಮಹಾಭಕ್ತನಾದ ನಿನಗೆ ನನ್ನಿಂದಾಗುವ ಸಹಾಯ ಏನು? ನಾನು ಈಗ ಅರಮನೆಗೆ ಹೋಗಿ ರಾಜಕುಮಾರಿಯನ್ನು ನೋಡಲೇಬೇಕು. ಅಂದರೆ ಅಮ್ಮನ ಆಜ್ಞೆಯನ್ನು ತಿರಸ್ಕರಿಸ್ತೀಯೇನು? ಅದಿರಲಿ, ಮೊದಲು ನಮ್ಮ ಕಾರ್ಯ ಸಾಧಿಸೋಣ, ನಡಿ.